ಸ್ಟಾರ್ಟ್. ನಾನೇ ಗೆಲ್ಲೋದು. ಯಾರನ್ನ ಕೇಳೋಣ, ಯಾರನ್ನ? ಅಣ್ಣ ಒಂದು ನಿಮಿಷ, ನಾವು ಯೂಟ್ಯೂಬ್ ಮಾಡ್ತಾ ಇದ್ರೆ ಪರ್ಫಾರ್ಮೆನ್ಸ್ಗೋಸ್ಕರ ಏನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಹೈ ಬ್ರೋ, ಒಂದು ಯೂಟ್ಯೂಬ್ ಮಾಡ್ತಾ ಇದ್ರೆ ಒಂದು ಟಾಸ್ಕ್ ಒಂದು ಇಟ್ಕೊಂಡಿದ್ರೆ, ಒನ್ ಲೈಫ್ ಅಂತ ನಾವು ಒಂದು ಟಾಸ್ಕ್ ಒಂದು ಇಟ್ಕೊಂಡಿದ್ರೆ ಸರಿನಾ, ನೀವು ನಿಮ್ಮ ಕೈಲಿ ಆಗಷ್ಟೊಂದು ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ₹1 ನಿಮ್ಮ ಕೈಲಿ, ಅದನ್ನ ನಾವು ಡಬಲ್ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಕೈಲಿ ಎಷ್ಟಾಗಿದ್ರೆ ಅಷ್ಟು. ಫೋನ್ಪೇನಾ? ಹಾಂ ಸರಿನಾ, ಓಕೆ. ದೇವ್ರು ಒಳ್ಳೇದು ಮಾಡ್ತಾನೆ ನನಗೆ, ಏನಂತೀರಾ ಅಷ್ಟೇ. ನಿಮ್ಮ ಇಷ್ಟನಾ? ಫಸ್ಟ್ ₹20. ಡನ್ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ಸ್ ನಾ. ಅಣ್ಣ ನಾವು ಒಂದು ಟಾಸ್ಕ್ ಒಂದು ಇಟ್ಕೊಂಡಿದ್ರೆ, ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರಿ, ಇನ್ಸ್ಟಾಗ್ರಾಮ್ ಪೇಜ್. ನಿಮ್ಮ ಕೈಲಿ ಆಗಷ್ಟು ಕೊಡ್ಬೇಕು, ಯಾಕಂದ್ರೆ ನಾವು ಡಬಲ್ ಮಾಡ್ತೀನಿ. ಅದು ಒಂದರಿಂದ ಒಂದು ನಿಮ್ಮ ಕೈಲಿ ಎಷ್ಟಾದ್ರೆ ಅಷ್ಟು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೆಕ್ಸ್ಟ್ ಅಕ್ಕ ಬಿಸ್ಕೆಟ್ ಇದೆಯಾ? 10 rupees ಬಿಸ್ಕೆಟ್ ಅಕ್ಕ ಆಗಿದೆ ಸರ್. ನಾವು ಇದನ್ನ ಒಂದು ಟಾಸ್ಕ್ ಒಂದು ಇಟ್ಕೊಂಡಿದ್ರೆ, ತಗೊಂಡು ಇದನ್ನ ದೊಡ್ಡ ಮಾಡಬೇಕು ಅಂತ ತಗೊಳಕ್ಕಾಗುತ್ತಾ? దీని నుంచి పెద్ద చేసి టాస్క్ అవుట్ పెట్టుకోండి మీ యూట్యూబ్ నుంచి, దాన్ని ఇంకా అంతే. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ఏం లేదు, దీని నుంచి ₹1 మీరు ఎంత ఇస్తున్నా మీ దానిపైన ₹1. ಥ್ಯಾಂಕ್ ಯು ಅಣ್ಣ. ಯೂಟ್ಯೂಬ್ ಅಕ್ಕ ಒಂದು ಜ್ಯೂಸ್ ಬಾಟ್ಲ್ ಒಂದು ಕೊಡಿ ಅಕ್ಕ. ₹30 ತಗೊಂಡೆ, ₹40 ಮಾರಿದೆ. ಅಕ್ಕ ಒಂದು ಜ್ಯೂಸ್ ಬಾಟ್ಲ್ ಒಂದು ಕೊಡಿ ಅಕ್ಕ. 10 20 ಎಷ್ಟು? ಹಾಂ ಕಡಿಮೆ ಅಲ್ಲ ಅಕ್ಕ? ಹಾಂ ಎಷ್ಟಕ್ಕ? ಎಷ್ಟಿದು? 25 ರೂಪಾಯಿ. ಇದನ್ನ ದೊಡ್ಡ ಮಾಡ್ಬೇಕು ಬ್ರೋ. ಅಣ್ಣ ಹೇಳಿ, ನಾನು ಅಣ್ಣ ಒಂದು ಟಾಸ್ಕ್ ಒಂದು ಇದು 25 ರೂಪಾಯಿ ತಗೊಂಡೆ. ಇದು ತಗೊಂಡ್ರೆ ಒಂದು ₹25 ತಗೊಂಡೆ. ₹1 ಎಕ್ಸ್ಟ್ರಾ ಇದು ಬೇಕಂದ್ರೆ ತಗೋಬೋದು. ಒಂದು ಯೂಟ್ಯೂಬ್ ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹೌದಾ? ಸರಿ ನಾ ಇದು ಒಂದು ಟಾಸ್ಕ್ ಮಾಡ್ತಾ ಇದ್ರೆ, ನಾನು ₹25 ಕೊಟ್ಟು ತಗೊಂಡೆ, ₹1 ಎಕ್ಸ್ಟ್ರಾ ಕೊಟ್ಟು ತಗೊಂಡಾಗುತ್ತಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಓಕೆ.
ಥ್ಯಾಂಕ್ಸ್. ನಾನು ಇದು 25 ರೂಪಾಯಿ ತೊಗೊಂಡು ಒಂದು ಟಾಸ್ಕ್ ಮಾಡ್ತಾ ಇದ್ರೆ ನಾನು 25 ರೂಪಾಯಿ ತೊಗೊಂಡೆ. ಇದರಿಂದ ನೀವು ಎಷ್ಟು ತಗೊಳಕ್ಕಾಗುತ್ತಾ? ಒಂದು ಹೆಲ್ಪ್ ಅಷ್ಟೇ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇನ್ಕ ಅರ್ಥ ಆಗಿಲ್ಲ. ನಾವು ಯೂಟ್ಯೂಬ್ ಮಾಡ್ತಾ ಇದೀನಿ, ಇನ್ಸ್ಟಾಗ್ರಾಮು, ಅದಕ್ಕೋಸ್ಕರ ನಾವು ನಾನು 25 ರೂಪಾಯಿ ತಗೊಂಡ, ಇದರಿಂದ ಡಬಲ್ ಮಾಡ್ಬೇಕಾ ಅದಕ್ಕೋಸ್ಕರ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅರ್ಥ ಆಗಿದ್ದೀನಿ ಒಂದ್ಸಲ ಹೇಳಿ. ಇವಾಗ ಇದು 25 ರೂಪಾಯಿಗೆ ತಗೊಂಡೆ. ಇವಾಗ ಅವನನ್ನ ನೆಕ್ಸ್ಟ್ ಎಷ್ಟು ಸೇಲ್ ಮಾಡ್ಬೋದು. ಬಟ್ ಇವನ ಟಾಸ್ಕ್ ಬೇರೆ ಇನ್ನೊಬ್ಬ ಮಾಡ್ತಾನೆ, ಇನ್ನೊಂದು ಆ ಕಡೆ ಮಾಡ್ತಾನೆ. ಅವನೇ ಸೋತಾಗ್ಬಿಟ್ರೆ ಇವನು ಗುಂಡೋಡ್ಸ್ಬೇಕು, ಇಲ್ಲ ಅವ್ನು ಸೋತಾದ್ರೆ ಅವ್ನು ಗುಂಡೋಡ್ಸ್ಬೇಕು. ನಾವು ಬಟ್ ಇದನ್ನ ನಾವು ವೇಸ್ಟ್ ಮಾಡಲ್ಲ, ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ತೀವಿ. ನಿಮ್ ಇಷ್ಟ ಇದು. ನಾನ್ ಕೊಡ್ಬೇಕಾ? ಥ್ಯಾಂಕ್ ಯು. 100 ರೂಪಾಯಿ. ನೆಕ್ಸ್ಟ್ ಏನು ತಗೊಂಡಣ? ಅಕ್ಕ ಎಷ್ಟಕ್ಕೆ ಇದೊಂದು? ಇನ್ನೂ 2 ಕೊಡಿಕ. ಓಕೆ, 15 ರೂಪಾಯಿ ಕೊಟ್ಟೆ, ಅವಾಗಿಂದ 100 ರೂಪಾಯಿ ಬಂತು. ಈಗ ಬನ್ನಿ ನೆಕ್ಸ್ಟು. ಅಕ್ಕ ಒಂದು ಹೆಲ್ಪು. ಇನ್ಸ್ಟಾ ಯೂಟ್ಯೂಬ್ ಮಾಡ್ತಾ ಇದ್ರೆ ಇದರಿಂದ ಡಬಲ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಮ ಕೈಲಿ ಆಗುತ್ತಾ? ಎಲ್ಲೋ ಮಾಡೋದಲ್ಲೋ ಅವನಂದ್ರೆ ಅಲ್ಲ ಸರ್. ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರಿ ಸರ್. ನಾವು ಇದರಿಂದ 5 ರೂಪಾಯಿ ಕೊಡ್ತಾವನ್ನಲ್ಲ, ಇದರಿಂದ ಡಬಲ್ ಮಾಡ್ತೀವಿ. ಹೆಂಗೆ ಡಬಲ್ ಮಾಡ್ತೀವಿ ಕೊಟ್ಟು ಹೇಳ್ತಾರೆ. ಈಗ ನಾನಿಂದ 5 ರೂಪಾಯಿ ತಗೊಂಡಲ್ಲ, ಇನ್ನೊಬ್ರು ಕೊಟ್ರೆ ಅದು 1 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಸಾಕು ನಮ್ಗೆ. ಅದರಿಂದ ನಾವು ಡಬಲ್ ಮಾಡ್ತೀರಿ. 1 ರೂಪಾಯಿ ಕೊಟ್ಟರೆ ಡಬಲ್ ಆಗ್ಬಿಡುದು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ. ಈಗ ನಾನು 5 ರೂಪಾಯಿ ತಗೊಂಡೆ ಸರ್, ನೀವು 6 ರೂಪಾಯಿ ಕೊಡ್ತೀರಲ್ಲ, 6 ರೂಪಾಯಿ ಆಯ್ತು. 6 ರೂಪಾಯಿ ಮತ್ತೆ ನಾನು 6 ರೂಪಾಯಿ ಕೊಡ್ಬೇಕು, ಲಾಭ ಕೊಡ್ಬೇಕು. ಆ ತರ ಮಾಡ್ತೀರಾ? ಅದು ಇಲ್ಲೇ ಮಾಡ್ಬೋದು, ಬೇರೆ ಎಲ್ಲ ನಾವು ಮಾಡ್ಬೋದಲ್ಲ. ಅದನ್ನೇ ಸರ್. ಟೂ ಮಚ್ ಅದೇ ಹೇಳ್ತೀರಾ, ಟೂ ಮಚ್. ಇವೆಲ್ಲ ದುಡಿಯೋಕೆ ಸಂಪಾದನೆ ಮಾಡೋಕೆ ಬೇರೆ ಬೇರೆ ನಾವು ಮಾಡ್ತಾ ಇದ್ದೀರಿ ಸರ್. ಬೇಡ, ಇಲ್ಲೆಲ್ಲ ಬರಬಾರ್ದು. ಇದೆಲ್ಲ ಮಾಡ್ಬೇಕಾದ್ರೆ ಅನುಮತಿನೂ ಕೂಡ ಬೇಕು. ಇದು ಸಾರ್ವಜನಿಕ ಪಬ್ಲಿಕ್ ಪ್ರಾಪರ್ಟಿ ಇದೆ. ಮಾಡ್ಕೊಳ್ಳಿ ಹೇಳ್ತಾರೆ ನಾವು. ಸರಿ ಸರ್, ಸರಿ. ಪಬ್ಲಿಕ್ ಪ್ರಾಪರ್ಟಿ ಒಬ್ಬರು ಇಲ್ಲಿ ಹಾಕೊಡಕ್ಕೆ ಹೋಗ್ತಾರೆ, ನಾನಾ ರೀತಿ ಎಲ್ಲ ವ್ಯವಹಾರಗಳು ಇಲ್ಲಿ ಹಾಕೋದು ಬೇಡ. ಸರಿ ಸರ್. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಬ್ರೋ ಒಂದು ಹೆಲ್ಪ್. ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ರೆ ಸರಿನಾ? ನಾನು ಇದು 5 ರೂಪಾಯಿಗೆ ತಗೊಂಡ, ಇದರಿಂದ ನೀನು ಎಷ್ಟನ್ನ ಕೊಟ್ಟು ಇದನ್ನ ಪರ್ಚೇಸ್ ಮಾಡೋಕ್ಕಾಗುತ್ತಾ? ನಾನು ಇದು 5 ರೂಪಾಯಿ ತಗೊಂಡೆ, ಇದರಿಂದ 1 ರೂಪಾಯಿ ಮೇಲೆ ಎಕ್ಸ್ಟ್ರಾ ಕೊಟ್ಟು ಗೊತ್ತಾ? ಇಲ್ಲ, ನನ್ನ ಹತ್ರ ನಾನು ಇದನ್ನ ಬೇರೆ ಪರ್ಮೋಸ್ಗೋಸ್ಕರ ಇದಿರುತ್ತಲ್ಲ, ಅದಕ್ಕೆ ಒಳ್ಳೆ ಇದಕ್ಕೆ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ. ನೀನ್ ಕೊಡ್ಬೇಕು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಾರ ಇದರಿಂದ ಎಷ್ಟು ಮಾಡ್ಬೇಕು? ನೀನ್ ಎಷ್ಟನ ನಿನ್ನ ಇಷ್ಟ. ನೀವ್ ಎಷ್ಟು ಮಾಡ್ಕೊಬೇಕು? ನಮ್ದು 30 ಮಿನಿಟ್ಸ್ ಟೈಮ್ ಲಿಮಿಟ್. 30 ಮಿನಿಟ್ಸ್. ಸ್ವಲ್ಪ ನೆರಳು ಕೊಡ್ರು. ಥ್ಯಾಂಕ್ ಯು ಬ್ರೋ. ಸುಭಾಷ್. ಬ್ರೋ ಒಂದು ಹೆಲ್ಪ್. ನಾನು ಚಾಕ್ಲೇಟ್ 5 ರೂಪಾಯಿಗೆ ತಗೊಂಡೆ, ನಿಮ್ಮ ಕೈ ಪರ್ಚೇಸ್ ಮಾಡೋಕ್ಕಾಗುತ್ತಾ? ನಾವು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಯೂಸ್ ಮಾಡ್ತೀವಿ, ಒಳ್ಳೆ ಪರ್ಫಾರ್ಮೆನ್ಸ್ಗೋಸ್ಕರ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ್ನ ಮನೆ ಕರ್ಕೊಂಡು ಹೋಗ್ಬೇಕಂತ. ಅಣ್ಣ भैया 1 मिनट, मैं यूट्यूब कर रहा हूँ. मैं 1 रुपये से स्टार्ट किया, ये 5 रुपये ले लिया, इससे बड़ा करना से. ಕನ್ನಡ ನಾವು ಯೂಟ್ಯೂಬ್ ಮಾಡ್ತಾ ಇದ್ರಣ್ಣ,
₹1 ಇಂದ ಸ್ಟಾರ್ಟ್ ಮಾಡಿದ್ರಿ ಸರಿನಾ. ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೋರ್ಸ್ ಯೂಸ್ ಮಾಡ್ತಾ ಇದ್ರೆ. ಏನಂದೆ ಇನ್ನೊಂದ್ಸಲ ಹೇಳು. ಸರಿನಾ, ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೋರ್ಸ್ ಯೂಸ್ ಮಾಡ್ತಾ ಇದ್ರೆ. ಇದನ್ನ ತಗೋಬೇಕು ನಾ. ಒನ್ ಲೈಫ್ ಅಂತ ₹5 ನಿಮ್ ಇಷ್ಟನಾ ಇದು. ಥ್ಯಾಂಕ್ ಯು. ₹10. ಥ್ಯಾಂಕ್ಸ್, ಲವ್ ಯು. ನೆಕ್ಸ್ಟ್ ब्रो कन्नड़ हिंदी हिंदी हाँ 1 मिनट भाई. मैं ₹1 से इन्वेस्टमेंट मत कर रहा हूँ, ठीक है. मैं यूट्यूब चैनल से ये एक टास्क है वो कंप्लीट करना. मैं ₹5 ले लिया. ये तुम 5 बाद एक्स्ट्रा करने का होता है. मालूम नहीं हिंदी क्या क्या बोलता है. ये मुंह से सुपारी निकाल के बात कर रहे बाबा. 1 मिनट. मैं ₹1 से ₹5 ले लिया. ₹5 के ऊपर तुम्हारे पास कितने दे सकते हैं. ये एक परफॉर्मेंस के लिए यूज कर रहा हूँ. अच्छा हाँ अच्छा वाला. अच्छा नहीं बोलो जुबान केसरी. ಸಿಸ್ಟರ್ ಕನ್ನಡ ನೀನೇನೋ ನಗ್ತಾ ಇದ್ಯಾ ಬೋಸಡಿಕೆ. ಇರೋ ಟೇಜಾ ಇಲ್ಲ ಒಂದು ಬ್ರೋ. ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ ಒನ್ ಲೈಫ್ ಅಂತ. ಒಂದು ಟ್ಯಾಸ್ಕ್ ಇಟ್ಕೊಂಡಿದ್ರೆ ನಾನು ₹1 ಇಂದ ಇನ್ವೆಸ್ಟ್ ಡಬಲ್ ಮಾಡ್ತಾ ಇದ್ದೀನಿ ಸರಿನಾ. ಇದು ₹5 ತಗೊಂಡೆ. ಇದರಿಂದ ಏನೋ ಮಾಡೋಕ್ಕಾಗುತ್ತಾ? ಎಕ್ಸ್ಟ್ರಾ ಕೊಟ್ಟಿದ್ದೆ. ನಿಮ್ಮ ಇಷ್ಟನಾ? ಇಲ್ಲ ಒಂದು ನಾವು ಬೆಂಗಳೂರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ. ಈಗ ಟ್ರಿಪ್ ಹೋಗ್ತಾ ಇದೆ, ಅದಕ್ಕೆ ಮಾಡೋಣ ಅಂತ ಅಷ್ಟೇ. ಇನ್ನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ನನ್ನ ಥ್ಯಾಂಕ್ಸ್. ನಿಮ್ಮ ಹೆಸರಣ್ಣ? ಓಕೆನಾ. ಒನ್ ಲೈಫ್ ಯೂಟ್ಯೂಬ್ ಚಾನಲ್ ಅಂತ ಗ್ರೂಪ್ ₹5 ತಗೊಂಡ ₹20 ಬಂತು. ಫೈನಲಿ ಇಬ್ಬರದು ಮುಗಿಸಿದ್ರಿ. ಇಬ್ಬರು ಎಷ್ಟೆಷ್ಟು ತಂದವ್ರೆ ಅಂತ ನೋಡೋಣ. ಫಸ್ಟ್ ತೇಜ. ಎಸ್ ಬ್ರೋ, 225 ಪ್ಲಸ್ ಫೋನ್ ಪೇಲಿ 30 ಪ್ಲಸ್ 10 40. ಸೊ 240, 250, 260, ₹265. ₹265. ಎಸ್. OLX ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದ್ರೂ ಸಖತ್ತಾಗಿತ್ತು ಸೇಲ್ಸ್. ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೋ. ಸೊ ನಮ್ ಕಾಂಪಿಟೇಟರ್ ನೋಡೋಣ ಇವಾಗ. ನೆಕ್ಸ್ಟ್ ನಮ್ ಲಂಗ ₹130 ಕ್ಯಾಶ್, ₹80 ಫೋನ್ ಪೇ, 10, 50, 20, ಟೋಟಲ್ ₹210 ಆಗಿದೆ ಇವತ್ತು ನಾನು ಮಾಡಿರೋದು. ಈ ಸಲ ಕಪ್ ನಂದೇ. ಹುಲಿ ಫ್ಲಾಶ್ ಬ್ಯಾಕ್. ಅಣ್ಣ ಹುಲಿ ಹತ್ರ ಹಿಡ್ಕೋಬೇಡ, ಗೆಲ್ಲೋದು ನಾನೇ, ಗುಂಡೊಡಿಸ್ಲೇಬೇಕು ನೀನು. ಓಕೆ ಆಯ್ತಾಯ್ತು, ನೀನೇ ವಿನ್ ಆಗೋದ. ಮಾತಾಡೋ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನ್ ಮಾಡಕ್ ಆಗಲ್ಲ ಗುರು. ಆಯ್ತು ವಿಡಿಯೋ ನೆಕ್ಸ್ಟ್ ನೋಡೋಣ. ಅದಕ್ಕೆ ಅಲ್ಲ, ಅದಕ್ಕೆ ತೇಜ ಕ್ವಾಲಿಫೈಡ್ ಫಾರ್ ಫಿನಾಲೆ. ದುಷ್ಮೇಲ್ ಟುಷ್ಟು 2ನೇ ಭಾಗ ವೇಟ್ ಮಾಡ್ಬೇಕು ನಾವು.